ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವೇನಾದರೂ ಸಿಂಪಲ್ ಟಾಸ್ಕ್ಗಳನ್ನ ಮಾಡಿಬಿಟ್ಟು ದುಡ್ಡು ಅರ್ನ್ ಮಾಡಬೇಕು ಅಂತ ಇದ್ದರೆ ಇದು ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಸಿಂಪಲ್ ಟಾಸ್ಕ್ ಅಂದರೆ ಏನು? ಏನಾದರೂ ಕ್ವಶನ್ಸ್ಗಳನ್ನ ಕೇಳಿರ್ತಾರೆ, ಅದಕ್ಕೆ ಆನ್ಸರ್ ಮಾಡೋದು, ಅಥವಾ ಏನಾದರೂ ಫೋಟೋಗಳನ್ನ ತೆಗೆದ್ಬಿಟ್ಟು ಅಪ್ಲೋಡ್ ಮಾಡೋಕ್ಕೆ ಹೇಳಿರ್ತಾರೆ, ಅದನ್ನ ಮಾಡೋದು. ಹಾಗೆ ಏನಾದ್ರು ಡಿಫ್ರೆಂಟ್ ಇಮೇಜಸ್ನ ತೋರಿಸ್ಬಿಟ್ಟು ಯಾವುದು ಚೆನ್ನಾಗಿದೆ ಅದಕ್ಕೆ ರೇಟಿಂಗ್ಸ್ ಕೊಡಿ 1 to 5, ಈ ರೀತಿ ಸಿಂಪಲ್ ಟಾಸ್ಕ್ಗಳಿರುತ್ತೆ. ಸೊ ಇದನ್ನ ಮಾಡಿಬಿಟ್ಟು ನೀವು ದುಡ್ಡನ್ನ ಅರ್ನ್ ಮಾಡ್ಬೋದು. ಸೊ ಇದನ್ನ ನೀವು ಎಲ್ಲಿಂದ ಬೇಕಾದರೂ ಮಾಡ್ಬೋದು. ನಿಮ್ಮ ಹತ್ರ ಜಸ್ಟ್ ಮೊಬೈಲ್ ಇದ್ದರೆ ಸಾಕು, ಅಥವಾ ಲ್ಯಾಪ್ಟಾಪ್ ಇದ್ರೂ ಓಕೆ, ಯಾವುದಾದ್ರೂ ಓಕೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅರ್ನ್ ಮನಿ ವೆನ್ ಟಾಸ್ಕ್ಸ್ ಆರ್ ಅವೈಲೇಬಲ್. ಈಗ ಅವಾಗವಾಗ ಇವರು ಟಾಸ್ಕ್ಗಳನ್ನ ಬಿಡ್ತಾ ಇರ್ತಾರೆ, ಅದನ್ನ ಕಂಪ್ಲೀಟ್ ಮಾಡಿಬಿಟ್ಟು ನೀವು ದುಡ್ಡನ್ನ ಅರ್ನ ಮಾಡ್ಬೋದು. ನಿಮಗೆ ಯಾವುದೇ ಥರದ ರೆಸ್ಟ್ರಿಕ್ಷನ್ಸ್ ಇಲ್ಲ. ಲೈಕ್ ನಿಮಗೆ ಯಾವುದಾದ್ರು ಒಂದು ಲ್ಯಾಂಗ್ವೇಜ್ ಬೇಕು ಆ ಥರ ಏನಿಲ್ಲ. ನೀವು ಯಾವ ಕಂಟ್ರಿನಾರು ಇರಿ ಮಾಡ್ಬೋದು. ನಿಮಗೆ ಏನು ಸ್ಕಿಲ್ಸ್ ಇಲ್ಲ ಅಂದರೂ ಓಕೆ, ನೀವು ಇದನ್ನ ಮಾಡ್ಬೋದು. ಸೊ ನೀವು ಜಸ್ಟ್ ಈ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿ ದುಡ್ಡನ್ನ ಅರ್ನ್ ಮಾಡ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೋ ಸ್ಪೆಷಲ್ ಸ್ಕಿಲ್ಸ್ ರಿಕ್ವೈರ್ಡ್, ಫ್ಲೆಕ್ಸಿಬಲ್ ಟೈಮ್. ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಈ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿ ದುಡ್ಡು ಅರ್ನ್ ಮಾಡ್ಬೋದು. ಸೊ ಹಾಗೆ ಇಲ್ಲಿ ಸಿಂಪಲ್ ಕ್ವಶನ್ಸ್ಗಳನ್ನ ಕೇಳಿದರೆ ನಿಮಗೆ ಯಾವ ಥರ ಟಾಸ್ಕ್ಗಳು ಸಿಗ್ಬೋದು. ಈಗ ನೀವೇನಾದರೂ ChatGPT ಯೂಸ್ ಮಾಡ್ತಿದ್ರೆ ನಿಮಗೆ ಒಂದೊಂದ್ಸಲ ಕ್ವಶನ್ ಕೇಳಿದ್ರೆ 2 ರೆಸ್ಪಾನ್ಸ್ ತೋರಿಸ್ಬಿಟ್ಟು ಇದು ಚೆನ್ನಾಗಿದೆಯೋ ಅಂತ ಕೇಳುತ್ತೆ. ನೀವು ನೋಡಿರ್ಬೋದು. ಇದೇ ರೀತಿ ಚಾಟ್ಬೋಟ್ ರೆಸ್ಪಾನ್ಸ್ಗಳನ್ನ ಕೊಡುತ್ತೆ. ಅದನ್ನ ಚೆಕ್ ಮಾಡಿಬಿಟ್ಟು ನಿಮ್ಗೆ ಯಾವ್ದು ಬೆಟರ್ ಅನಿಸುತ್ತೆ ಅದನ್ನ ಚೂಸ್ ಮಾಡೋದು. ಇಮೇಜಸ್ಸಲ್ಲಿ ಆಬ್ಜೆಕ್ಟ್ಸ್ನ ಔಟ್ಲೈನ್ ಮಾಡೋದಾಗಿರ್ಬೋದು, ಇನ್ನು ಆನ್ಲೈನಲ್ಲಿ ಇನ್ಫಾರ್ಮೇಷನ್ನ ಸರ್ಚ್ ಮಾಡೋದಾಗಿರ್ಬೋದು, ಹಾಗೆ ಫೋಟೋಗಳನ್ನ ತೆಕ್ಕೊಂಡು ಅಪ್ಲೋಡ್ ಮಾಡೋದು. ಇನ್ನೇನಾದರೂ ಸರ್ಚ್ ರಿಸಲ್ಟ್ಸ್ ಬಂದಿರುತ್ತಲ್ಲ, ಆ ಸರ್ಚ್ ರಿಸಲ್ಟ್ ನಿಮಗೆ ಇಷ್ಟ ಆಯಿತೋ ಇಲ್ವೋ ಅದನ್ನು ರೇಟಿಂಗ್ ಕೊಡೋದಾಗಿರ್ಬೋದು. ಈ ರೀತಿ ಎಲ್ಲ ಮಾಡ್ಬೋದು. ಇನ್ನು ಮನಿ ಹೇಗೆ ಬರುತ್ತೆ, ಅವರು ಒಂದು ಟಾಸ್ಕ್ಗೆ ಎಷ್ಟು ರೂಪಾಯಿ ಅಂತ ಹೇಳಿರ್ತಾರೆ. ಆ ಟಾಸ್ಕ್ನ ನೀವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ ಕೂಡಲೇ ನಿಮಗೆ ಆ ದುಡ್ಡು ಸಿಗುತ್ತೆ. ಇನ್ನು ಇದಕ್ಕೆ ನೀವು ಫೋನ್ನ ಯೂಸ್ ಮಾಡ್ಬೋದಾ? ಎಸ್, ಫೋನ್ನ ಯೂಸ್ ಮಾಡ್ಬೋದು. ಇವ್ರದ್ದೇ ಟೊಲೋಕಾ ಅಂತ ಮೊಬೈಲ್ ಆ್ಯಪ್ ಇದೆ, ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಮಾಡ್ಬೋದು. ಇಲ್ಲ ಅಂದರೆ ನೀವು ಕಂಪ್ಯೂಟರಲ್ಲಿ ಬೇಕಾದರೂ ಮಾಡ್ಬೋದು. ಇದಕ್ಕೇನಾದರೂ ಸ್ಪೆಷಲ್ ಸ್ಕಿಲ್ಸ್ ಅಥವಾ ಏನಾದರೂ ಡಿಪ್ಲೊಮೊ ಅಥವಾ ಡಿಗ್ರಿ ಬೇಕಾ? ಯಾವುದೇ ಥರದ ಸ್ಕಿಲ್ಸ್ ಅಥವಾ ಏನಾದರೂ ಡಿಗ್ರಿ ಬೇಕು ಅಂತ ಏನಿಲ್ಲ, ನೀವು ಯಾರಾದರೂ ಬೇಕಾದರೂ ಮಾಡ್ಬೋದು. ಇನ್ನು ಟೊಲೋಕಾ ಫ್ರೀ ಟು ಯೂಸ್. ನೀವು ಆರಾಮಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ಬೋದು. ನೀವು ಯಾವುದೇ ಥರದ ಪೇಮೆಂಟ್ ಏನು ಮಾಡೋ ಆಗಿಲ್ಲ. ಆದರೆ ನೀವೇನಾದರೂ ನೀವು ಅರ್ನ್ ಮಾಡಿರ್ತಾರಲ್ಲ, ಆ ಅಮೌಂಟ್ನ ವಿತ್ಡ್ರಾ ಮಾಡ್ಕೋಬೇಕಾದ್ರೆ ಸ್ವಲ್ಪ ಪ್ಲಾಟ್ಫಾರ್ಮ್ ಚಾರ್ಜಸ್ ಅಂತ ಅವ್ರು ಕಟ್ ಮಾಡ್ಕೋಬೋದು. ಇದು ಏನಾದರೂ ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸ್ತು ಅಂದರೆ ನೀವು ಇದಕ್ಕೆ ರಿಜಿಸ್ಟರ್ ಆಗಿಬಿಟ್ಟು ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ಬೋದು. ಹೇಗೆ ಅಂದರೆ ರಿಜಿಸ್ಟರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆಗ ಆ್ಯಕ್ಚುಲಿ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಲೈಕ್ ಲಾಗಿನ್ ವಿತ್ ಗೂಗಲ್, ಫೇಸ್ಬುಕ್, ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ಗಳಿರುತ್ತೆ. ಈಗ ಗೂಗಲ್ ಅಕೌಂಟ್ ಇದ್ದರೆ ಗೂಗಲ್ ಅಕೌಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ 1 hour ವೆಯ್ಟ್ ಮಾಡಬೇಕು. ಅದಾದಮೇಲೆ ಅಲ್ಲಿ ನಿಮ್ಮ ಫೋನ್ ನಂಬರ್ ಕೇಳುತ್ತೆ. ಫೋನ್ ನಂಬರ್ ಕೇಳಾದ್ಮೇಲೆ ಒಂದು OTP ಬರುತ್ತೆ. OTP ಎಂಟರ್ ಮಾಡಿ, ಅದಾದಮೇಲೆ ನಿಮ್ಮ ನೇಮ್, ಏಜ್ನ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದರೆ ಸಾಕು, ಈ ಪೇಜ್ಗೆ ಬರ್ತೀರಾ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸಿಂಪಲ್ ಟಾಸ್ಕ್ಗಳಿದೆ. ಲೈಕ್ ಮೇಕ್ ಎ ಫೋಟೋ ಆಫ್ ಬ್ಯಾಕ್ಗ್ರೌಂಡ್. ಈ ರೀತಿ ಈ ಟಾಸ್ಕ್ನ ಕಂಪ್ಲೀಟ್ ಮಾಡಿದರೆ ನಿಮಗೆ $0.10 ಸಿಗುತ್ತೆ. ಈಗ $1 ಪ್ರೈಸ್ ಎಷ್ಟು ಅಂತ ನೋಡೋದಾದರೆ, $1 ಇನ್ INR ಅಂತ ನೋಡೋದಾದರೆ 88 ರೂಪಾಯಿ ಇದೆ. ಅಂದರೆ 0.1 ಅಂದರೆ 8 ರೂಪಾಯಿ. ನೀವು ಜಸ್ಟ್ ಒಂದು ಫೋಟೋ ತೆಗೆದು ಹಾಕೋದಕ್ಕೆ 8 ರೂಪಾಯಿ ಸಿಗ್ತಾಯಿದೆ. ಈ ರೀತಿ ನೀವು ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿಬಿಟ್ಟು ಮಾಡ್ಬೋದು. ಸೊ ಇಲ್ಲಿ ಟಾಸ್ಕ್ಗಳನ್ನ ನೀವು ನೋಡ್ತಾ ಇರ್ಬೋದು. ಒಂದು ಟಾಸ್ಕ್ನ ಓಪನ್ ಮಾಡಿದ್ದೀನಿ. ಈ ರೀತಿ ನೀವು ಜಸ್ಟ್ ಫೋಟೋನ ತೆಗೆದು ಅಪ್ಲೋಡ್ ಮಾಡೋದಾಗಿರುತ್ತೆ. ಇಲ್ಲಿ ಅದಕ್ಕೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆ ಇನ್ಸ್ಟ್ರಕ್ಷನ್ ಪ್ರಕಾರ ನೀವು ಫೋಟೋಗಳನ್ನ ತೆಗೆದುಬಿಟ್ಟು ಅಪ್ಲೋಡ್ ಮಾಡೋದಾಗಿರುತ್ತೆ. ಹಾಗೆ ಇನ್ನು ಬೇರೆ ಟಾಸ್ಕ್ಗಳನ್ನ ನೋಡಿರ್ಬೋದು. ಮೇಕ್ ಸೆಲ್ಫೀಸ್ ಆ್ಯಂಡ್ ಫೋಟೋಸ್ ಆಫ್ ದ ಡಾಕ್ಯುಮೆಂಟ್, ಮಾಕ್ ಶಾಟ್. ಈ ರೀತಿ ಅಲ್ಲ, ಇದು 0.4 ಅಂದರೆ ಆಲ್ಮೋಸ್ಟ್ ಈ ಟಾಸ್ಕ್ ಮಾಡಿದರೆ 32 ರೂಪಾಯಿ ಸಿಗುತ್ತೆ. ಇನ್ನು ಇಲ್ಲೊಂದೇನೋ ಟಾಸ್ಕ್ ಕೊಟ್ಟಿದ್ದಾರೆ, ಇದಕ್ಕೆ ಮಾಡಿದರೆ 0.05 ಅಂದರೆ 4 ರೂಪಾಯಿ ಆ ಥರ ಸಿಗುತ್ತೆ. ಇನ್ನು UHRS ಟಾಸ್ಕ್ ಅಂತ ಇದೆ. ಇದನ್ನ ಮಾಡೋಕ್ಕೆ ಇಲ್ಲಿ ನೀವು ಕ್ಲಿಕ್ ಅಂತ ಕೊಟ್ಕೊಳ್ಳೆ, ಇಲ್ಲಿ ಮೈಕ್ರೋಸಾಫ್ಟ್ ಲೈವ್ ID ಅಂತ ಇದೆ, ಅದನ್ನ ಕನೆಕ್ಟ್ ಮಾಡಬೇಕಿರುತ್ತೆ. ಈ ಮೈಕ್ರೋಸಾಫ್ಟ್ ಲೈವ್ ID ಇಲ್ಲ ಅಂದರೆ ನೀವು ಹೇಗೆ ಕ್ರಿಯೇಟ್ ಮಾಡೋದು ಅಂದರೆ, ಮೈಕ್ರೋಸಾಫ್ಟ್ ಲೈವ್ ID ಕ್ರಿಯೇಟ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ, ಆಗ ಈ ಥರ ಪೇಜ್ಗಳು ಬರುತ್ತೆ. ಇಲ್ಲಿ ಫಸ್ಟ್ನೇ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಮೈಕ್ರೋಸಾಫ್ಟ್ ಅಕೌಂಟ್, ಲೈಕ್ ನೀವು Gmail ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡ್ತೀರಾ ಅದೇ ಥರ ಮೈಕ್ರೋಸಾಫ್ಟ್ ಅಕೌಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ಕನೆಕ್ಟ್ ಮಾಡೋದಾಗಿರುತ್ತೆ. ಇನ್ನು ಸಿಂಪಲ್, ಅಲ್ಲೇ ನಿಮ್ಗೇನು ಬೇರೆ ಕೇಳೋಲ್ಲ, ನಿಮ್ಮ ಇಮೇಲ್, ಫೋನ್ ನಂಬರ್ ಈ ಥರ ಎಲ್ಲ ಕೇಳ್ಬಿಟ್ಟು ಅಕೌಂಟ್ ಕ್ರಿಯೇಟ್ ಮಾಡೋದು ಇರುತ್ತೆ. ಅದನ್ನ ಮಾಡಿಬಿಟ್ಟು ಇಲ್ಲಿ ಕನೆಕ್ಟ್ ಮಾಡಿದರೆ ಸಾಕು, ನೀವು ಈ ಟಾಸ್ಕ್ಗಳನ್ನೂ ಕೂಡ ಮಾಡ್ಬೋದು. ಸೊ ಈ ರೀತಿ ನೀವು ಸಿಂಪಲ್ ಟಾಸ್ಕ್ಗಳನ್ನ ಮಾಡಿಬಿಟ್ಟು ಅರ್ನ ಮಾಡ್ಬೋದು.
ಸೊ ಇದು ನಿಮಗೆ ತೋರ್ಸೋಕ್ಕೋಸ್ಕರನೇ ಈ ಅಕೌಂಟನ್ನ ಕ್ರಿಯೇಟ್ ಮಾಡಿದ್ದೆ. ಅದರಲ್ಲಿ ಇರೋ ಟಾಸ್ಕ್ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಇಷ್ಟ ಇದ್ದರೆ ನೀವು ಯಾವಾಗ ಬೇಕು, ಲೈಕ್ ಫ್ರೀ ಟೈಮಲ್ಲಿ ಒಂದೊಂದ್ಸಲ ಸುಮ್ಮನೆ ಏನೋ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಿರ್ತೀವಿ, ಅಂಥ ಟೈಮಲ್ಲಿ ಇಂಥ ಟಾಸ್ಕ್ಗಳನ್ನ ಮಾಡಿ ಅರ್ನ ಮಾಡ್ಬೋದು. ಇದೊಂಥರ ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಈ ರೀತಿ ಆನ್ಲೈನ್ ಅರ್ನ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದೀರಾ ಅವರು ಇದಕ್ಕೆ ರಿಜಿಸ್ಟರ್ ಮಾಡಿ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿ ಹಾಗೆ ಅರ್ನ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಕೂಡ ಈ ರೀತಿ ಸಿಂಪಲ್ ಟಾಸ್ಕ್ಗಳನ್ನ ಮಾಡಿ ಅರ್ನ ಮಾಡಲಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಆನ್ಲೈನ್ ಅರ್ನಿಂಗ್ ಆಪರ್ಚುನಿಟೀಸ್, ವರ್ಕ್ ಫ್ರಮ್ ಹೋಮ್ ಜಾಬ್ಸ್, ಗೌರ್ಮೆಂಟ್ ಸ್ಕೀಮ್ಸ್, ಹಾಗೆ ನಿಮಗೆ ಏನೇನು ಯೂಸ್ಫುಲ್ ಅನಿಸುತ್ತೆ ಆ ಥರ ಇನ್ಫಾರ್ಮೇಷನ್ನ ನಮ್ಮ ಚಾನಲಲ್ಲಿ ಕೊಡ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.